ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್. ಇವತ್ತು ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ ಮೀಶೋದಲ್ಲಿ ನಂದು ಎಷ್ಟು ಅರ್ನಿಂಗ್ ಆಗ್ತಿದೆ ಅಂತ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ನಾನಿವಾಗ 15 ಡೇಸ್ ಆಯಿತು ನಾನು ಜಾಯ್ನ್ ಆಗಿ. ಅಷ್ಟಕ್ಕೆ ಅಷ್ಟು ಅಮೌಂಟ್ ಇದೆ ನನ್ನ ಹತ್ರ. ಇವಾಗ ಕ್ರೆಡಿಟ್ ಆಗುತ್ತೆ ಪಕ್ಕ. ನೀವು ಇದೇ ಥರ ಅರ್ನ್ ಮಾಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ನಾನಿವತ್ತು ಏನಪ್ಪ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದು ಅಂದರೆ ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ. ತುಂಬ ಯೂಸ್ಫುಲ್. ಹೌಸ್ ವೈಫ್, ಸ್ಟೂಡೆಂಟ್ ಯಾರಾದರೂ ಮಾಡ್ಬೋದು. ಮಾಮೂಲಿ ಜಾಬ್ಗೆ ಹೋಗ್ತಾಯಿದ್ರು ಮತ್ತು ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದು. ಅಫಿಲಿಯೇಟಿಂಗ್ ಮಾರ್ಕೆಟ್ ಅಂದರೆ ಈಗ ಎಲ್ಲರೂ ಹೇಳಿದ್ದಾರೆ, ಆಲೇ ಕಂಟೆಂಟ್ ಕ್ರಿಯೇಟರ್ಸ್ ಆಗಲೇ ಇದ್ರ ಬಗ್ಗೆ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಆದರೆ ನಾನು ವೀಡಿಯೋ ಮಾಡೋದ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದು. ಜಸ್ಟ್ 1 or 2 hour ಟೈಮ್ ಕೊಟ್ಟರೆ ಸಾಕು. ಏನಿಲ್ಲ, ನೀವು ಪ್ರಾಡಕ್ಟ್ನ ಆರ್ಡರ್ ಮಾಡಿಕೊಂಡು ಅದನ್ನು ರಿಟರ್ನ್ ಹಾಕ್ಬೋದು, ನೀವೇನಿಲ್ಲ. ಆದರೆ ಮೀಶೋಗೆ ಟ್ಯಾಗ್ ಮಾಡಬೇಕು. ಮೀಶೋಗೆ ಟ್ಯಾಗ್ ಮಾಡಿದ್ರೆ ಯಾವುದೇ ಥರ ಇದು ಬರೋಲ್ಲ. ಮತ್ತು ಚೆನ್ನಾಗಿದೆ. ನೀವು ಅರ್ನ್ ಮಾಡಬೇಕು ಅಂತಂದರೆ ಈ ಥರ ಅರ್ನ್ ಮಾಡಿ. ತುಂಬ ಈಸಿ. ನೀವು ಫಸ್ಟು ಆರ್ಡರ್ ಮಾಡಿಕೊಂಡು ಅದನ್ನು ವೀಡಿಯೋ ಮಾಡ್ಕೊಳ್ಳಿ. ನಿಮ್ಮಿಷ್ಟ. ಫೇಸ್ ಕಾಣೋ ಥರ ಮಾಡಿದ್ರೂ ಮಾಡಿ, ಇಲ್ಲಾಂದರೆ ಬೇಡ ಅಂದರೆ ಬೇರೆ ಥರನೂ ಮಾಡ್ಬೋದು. ಫೇಸ್ ಕಾಣಂತೆ ಬರೀ ಹೊಟ್ಟೆದು, ಇಲ್ಲಾಂದರೆ ಪ್ರಾಡಕ್ಟ್ ಯಾವುದೇ ಪ್ರಾಡಕ್ಟ್ ರಿವ್ಯೂ ಕೂಡ ಮಾಡ್ಬೋದು. ನಿಮ್ಗೆ ಇಷ್ಟ ಆದಂಗೆ ಮಾಡಿ. ನಾನು ಅಂದರೆ ಪ್ರಾಡಕ್ಟ್ ತರಿಸಿ ರಿವ್ಯೂ ಮಾಡಲ್ಲ. ನಾನು ಹಾಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಪ್ರಾಡಕ್ಟ್ ರಿವ್ಯೂ ಕೊಟ್ಟು ಅದನ್ನು ಆರ್ಡರ್ ಮಾಡ್ಕೊಳ್ತಾರೆ. ಅದನ್ನು ನಾನು ಹೇಗೆ ಅಂತ ತೋರಿಸ್ತೀನಿ. ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ದು ಹಾಕ್ತೀನಿ, ಯಾವ ಥರ ಕ್ರಿಯೇಟ್ ಮಾಡೋದು ಮತ್ತು ಯಾವ ಥರ DM ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವಾಗ ನಾನು ಕ್ರೋಮ್ ಓಪನ್ ಮಾಡ್ಕೊಳ್ಳೋದು. ಫಸ್ಟು ಕ್ರೋಮ್ ಓಪನ್ ಮಾಡಿಕೊಂಡು ನಿಮಗೆ ಯಾವ ಥರ ಅಂತ ತೋರಿಸ್ತೀನಿ. ಸರ್ಚಿಗೆ ಹೋಗ್ಬಿಟ್ಟು ನೀವು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಅಲ್ಲಿ ನಾನು ಆಗಲೇ ಸರ್ಚ್ ಮಾಡಿದ್ದೀನಿ, ಬಂದೇ ಇದೆ. ಅದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಮೀಶೋ ವೆಬ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ನೀವು ಅದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಜಾಯಿನ್ ಆಗಬೇಕು. ನಾನು ಆಗಲೇ ಜಾಯಿನ್ ಆಗಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಈ ಥರ ಬರ್ತಿದೆ. ಸುಮಾರು ಜನ ಕ್ರಿಯೇಟರ್ಸ್ ಇದ್ದಾರೆ. ಅದು ಕ್ರಿಯೇಟ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ನೀವು ಇವಾಗ ಮೀಶೋ ಓಪನ್ ಮಾಡ್ಕೊಳ್ಳಿ. ಮೀಶೋ ಓಪನ್ ಮಾಡ್ಕೊಂಡ ತಕ್ಷಣ ಅಲ್ಲಿ ನೀವು ಅಕೌಂಟ್, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಕೊಟ್ಟಿರ್ತೀರಲ್ಲ, ಅಲ್ಲಿಗೆ ಹೋಗಿ. ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇರುತ್ತೆ. ಅದು ಓಪನ್ ಅಂತ ಕೊಡಿ. ನೀವು ಓಪನ್ ಕೊಟ್ಟ ತಕ್ಷಣ ಇರೇ ಲೋಡಿಂಗ್ ಆಗ್ತಿದೆ, ಒಂದು ನಿಮಿಷ. ಆಗ ಬಂದಾಗ ಇಲ್ಲಿ ಸೆಂಡ್ ಪ್ರಾಡಕ್ಟ್ ಟು DM ಅಂತ ಇರ್ತದೆ. ಅದ್ರ ಮೇಲೆಗಡೆ ಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಇರುತ್ತೆ. ಆವಾಗ ಇನ್ಸ್ಟಾಗ್ರಾಮ್ಗೆ ನೀವು ಕನೆಕ್ಟ್ ಆಗಬೇಕು. ನೀವು ಹೊಸ ಅಕೌಂಟ್ ಆದರೂ ಕ್ರಿಯೇಟ್ ಮಾಡ್ಬೋದು. ನೀವು ಯಾವ ಅಕೌಂಟ್ ಅಲ್ಲೇ ಯೂಸ್ ಮಾಡ್ತಿದ್ದೀರ ಆ ಅಕೌಂಟ್ನು ಯೂಸ್ ಮಾಡ್ಬೋದು. ಅಂದರೆ ಇದಕ್ಕೆ 0 ಫಾಲೋವರ್ಸಿಂದನೂ ನೀವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ತುಂಬ ಈಸಿ ಇರುತ್ತೆ. ನೀವು ನಿಮ್ಗೆ ಹೆಂಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅವ್ರು ಆರ್ಡರ್ ಮಾಡ್ಕೊಳ್ತಾರೆ. ಅದ್ರ ಮೇಲೆ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಕಸ್ಟಮರ್ಸ್ನ. ಮತ್ತು ಅದು ಕನೆಕ್ಟ್ ಅಂತ ಬಂದಾದಮೇಲೆ ನಿಮ್ಮ ಪಾಸ್ವರ್ಡು ನಿಮಗೆ ಜ್ಞಾಪನ ಇರಬೇಕು. ಇಲ್ಲಾಂದರೆ ಫರ್ಗಾಟ್ ಪಾಸ್ವರ್ಡ್ ಕೊಟ್ಟು ನೀವು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದು ಕೊಟ್ಟಾದಮೇಲೆ ತುಂಬ ಈಸಿ. ಅದನ್ನು ಪಾಸ್ವರ್ಡನ್ನ ಮರಿಬಾರ್ದು. ಮರ್ತೋದ್ರೆ ನೀವು ಮೀಶೋದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನೀವು ಪಾಸ್ವರ್ಡನ್ನ ತಿರ್ಗಾ ಚೇಂಜ್ ಮಾಡ್ಕೋಬೋದು. ಹಂಗೆ ಪಾಸ್ವರ್ಡ್ ಚೇಂಜ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ತಿರ್ಗಾ ರೀಕನೆಕ್ಟ್ ಅಂತಲೇ ಬರುತ್ತೆ ಹೊರತು ಕನೆಕ್ಟ್ ಆಗೋದಿಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟು ನಿಮ್ಮದು ಇನ್ನೊಂದು ಬೇರೆ ಅಕೌಂಟ್ ಕ್ರಿಯೇಟ್ ಮಾಡಿ ಬೇಕಾದ್ರೆ ಹಾಕಬೇಕಾಗುತ್ತೆ. ಆವಾಗ ಸುಮ್ಮನೆ ಆಗೋಲ್ಲ. ಫಾಲೋವರ್ಸ್ ಎಲ್ಲ ಬಂದಿರ್ತಾರೆ, ಆಮೇಲೆ ಪೋಸ್ಟೆಲ್ಲ ಹಾಕಿರ್ತೀರ, ಅದೆಲ್ಲ ವೇಸ್ಟ್ ಆಗುತ್ತೆ. ನೀವು ಆ ಥರ ಮಾಡಿ. ಅದಾದಮೇಲೆ ಈಗ ನಾವು DM ಮಾಡೋದು ಹೆಂಗೆ ಅಂತ ಪ್ರಾಡಕ್ಟ್ನ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಿಬಿಟ್ಟು ಅದು DM ಬರೋದು ಹೇಗೆ ಅಂತ ಹೇಳ್ತೀನಿ. ಅದನ್ನು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಫಸ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ಮಾಡ್ಕೊಂಡಿರೋ ರೀಲ್ನ ಪೋಸ್ಟ್ ಮಾಡಬೇಕು. ಇವಾಗ DM ಆಗೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ನಾವು ಇನ್ಸ್ಟಾಗ್ರಾಮಿಗೆ ಬಂದು ಇನ್ಸ್ಟಾಗ್ರಾಮಲ್ಲಿ ನೀವು ಪ್ರಾಡಕ್ಟು ರಿವ್ಯೂ ತೊಗೊಂಡು ವೀಡಿಯೋ ಮಾಡಿಕೊಂಡಿರ್ತೀರಲ್ವ, ಆ ವಿಡಿಯೋನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಪೋಸ್ಟ್ ಮಾಡೋದಕ್ಕೆ. ಆ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟು ಇಲ್ಲಿ ಕಮೆಂಟ್ ಫಾರ್ ಲಿಂಕ್ ಅಂತ ಹಾಕೋದ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದು ತಿರ್ಗಾ ಹ್ಯಾಶ್ಟ್ಯಾಗ್ ಹಾಕೋದ. ಹ್ಯಾಶ್ಟ್ಯಾಗ್ ಹಾಕಿದಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹ್ಯಾಶ್ಟ್ಯಾಗ್ ಹಾಕೋದ. ಇದಕ್ಕೂ ಅಷ್ಟೇ ಮೀಶೋ ಆ್ಯಪ್ ಅಂತ ಇರ್ತದಲ್ಲ, ಅದನ್ನು ಇದು ಮಾಡಿ. ಇಲ್ಲಿಗೆ ಬಂದರೆ
ಟ್ಯಾಗ್ ಪೀಪಲ್ ಅಂತ ಇರ್ತದೆ. ಟ್ಯಾಗ್ ಪೀಪಲ್ಗೆ ನೀವು ಹೋಗಿ ಮೀಶೋ ಆ್ಯಪ್ ಅಂತ ಬರುತ್ತಲ್ಲ ಅದನ್ನು ನೀವು ಆ್ಯಡ್ ಮಾಡಿ ಡನ್ ರೈಟ್ ಮಾರ್ಕ್ ಕೊಟ್ಟರೆ ಮುಗೀತು. ಇವಾಗ ಇದು ಕಂಪ್ಲೀಟ್ ಆಯ್ತು. ಇವಾಗ ನಾವು ಶೇರ್ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಆಗ್ತಿದೆ. ಸಾರಿ, ನಾನು ನೆಟ್ಟೇ ಆನ್ ಮಾಡಿಲ್ಲ. ಇದು ನಂದು ಇನ್ಸ್ಟಾಗ್ರಾಮ್ ಅಕೌಂಟು. ನಿಮಗೆ ಬೇಕಿದ್ರು ನೀವೇನಾದ್ರು ಫಾಲೋ ಮಾಡ್ತೀನಿ ಅಂತಂದರೆ ಹೋಗಿ ನನ್ನ ಅಕೌಂಟನ್ನ ಫಾಲೋ ಮಾಡ್ಬೋದು. ಯೂಟ್ಯೂಬ್ ಲಿಂಕ್ ಅಲ್ಲಿ ಯೂಟ್ಯೂಬ್ ಅಕೌಂಟಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಪೋಸ್ಟ್ ಆಗಿಲ್ಲ. ಮತ್ತು ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ, ಸಪೋರ್ಟ್ ಮಾಡಿ. ಫೇಸ್ಬುಕ್ದು ಲಿಂಕ್ ಹಾಕಿರ್ತೀನಿ, ಒಂದ್ಸಲ ನೋಡಿ. ಮತ್ತು ಇವಾಗ ಇಲ್ಲಿ ಪೋಸ್ಟ್ ಆಗಿರೋದು ಬಂದಾದಮೇಲೆ ಈಗ ಏನು ಮಾಡೋದ ಅಂತಂದರೆ ಮೀಶೋ ಆ್ಯಪ್ಗೆ ಹೋಗೋದು. ಮೀಶೋ ಆ್ಯಪ್ಗೆ ಹೋಗಿ ಮಾಮೂಲಿ ಅದೇ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇರ್ತದಲ್ಲ ಅದನ್ನು ಓಪನ್ ಮಾಡ್ಕೊಳ್ಳೋದು. ಅದನ್ನು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಆಟೋಮೆಟಿಕ್ಲಿ DM ಪ್ರಾಡಕ್ಟ್ ಲಿಂಕ್ ಯೂಸರ್ಸ್ ಅಂತ ಇರ್ತದೆ. ಅದ್ರ ಮೇಲೆ ಸೆಂಡ್ ಪ್ರಾಡಕ್ಟ್ ಟು DM ಅಂತ ಇರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡೋದ. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಾವು ಪೋಸ್ಟ್ ಮಾಡಿರ್ತೀವಲ್ಲ ಇನ್ಸ್ಟಾಗ್ರಾಮಲ್ಲಿ ಏನೇನು ಅವೆಲ್ಲ ಬರುತ್ತೆ. ಈಗ ನಾನು ಫಸ್ಟ್ ಪೋಸ್ಟ್ ಮಾಡಿದ್ದಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಡ್ತೀನಿ. ನೀವು ಆರ್ಡರ್ ಮಾಡಿದರೆ ಆರ್ಡರ್ ಲಿಸ್ಟಲ್ಲಿ ಇರ್ತದೆ, ಅದನ್ನು ಬೇಕಾದ್ರೆ ಅದರಲ್ಲಿ ಇದು ಮಾಡ್ಕೋಬೋದು. ಇಲ್ಲಾಂದರೆ ಸೆಲೆಕ್ಟ್ ಫ್ರಮ್ ವಿಸ್ ಲಿಸ್ಟ್, ನೀವು ಲೈಕ್ ಕೊಟ್ಕೊಂಡು ವಿಸ್ ಲಿಸ್ಟಲ್ಲಿ ಹಾಕಿದ್ರಲ್ಲ ಅದನ್ನು ಇದು ಮಾಡ್ಬೋದು. ಇಲ್ಲಾಂದರೆ ಆ ಪ್ರಾಡಕ್ಟ್ ಡೈರೆಕ್ಟಾಗಿ ಪೇಸ್ಟ್ ಮಾಡಿ ಅದನ್ನು ಇದು ಮಾಡ್ಕೋಬೋದು. ನಾನು ವಿಸ್ ಲಿಸ್ಟಲ್ಲಿ ಇಟ್ಟಿರ್ತೀನಿ, ಹಾಗಾಗಿ ವಿಸ್ ಲಿಸ್ಟ್ ತೆಗೆದಿದ್ದೀನಿ. ಇಲ್ಲಿ ಸಿಕ್ತು ನೋಡಿ, ಅದು ಸೆಲೆಕ್ಟ್ ಅಂತ ಕೊಡುತ್ತೆ. ಅದು ಕೊಟ್ಟಾದ್ಮೇಲೆ ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟಾದ್ಮೇಲೆ ಕಂಪ್ಲೀಟ್ ಅಂತ ಕೊಟ್ಟರೆ ಗೋ ಟು ಹೋಮ್ ಅಷ್ಟೇ. ಡೈರೆಕ್ಟ್ DM ಹೇಗೆ ಮಾಡೋದು ಅಂತ ಇಷ್ಟೇ. ಅವರು ಲಿಂಕ್ ಅಂತ ಕಳಿಸಿದಾಗ ನಿಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಲಿಂಕ್ ಅಂತ ಕಳಿಸಿದ ತಕ್ಷಣ ಅರ್ನಿಂಗ್ ಸ್ಟಾರ್ಟ್ ಆಗೋಲ್ಲ. ಅಂದರೆ ಅವರು ಆರ್ಡರ್ ಮಾಡ್ಕೊಂಡ್ರೆ ಈಗ 10% ಕಮಿಷನ್ ಇದ್ದರೆ ಅದಕ್ಕೆ ಎಷ್ಟು ಅಮೌಂಟ್, ನೀವು ಎಷ್ಟು ಅಮೌಂಟ್ ಇರುತ್ತೋ ಅವರು ಎಷ್ಟು ಅಮೌಂಟ್ಗೆ ಇದು ಮಾಡ್ಕೊಂಡಿರ್ತಾರೆ, ಅಂದರೆ ಆರ್ಡರ್ ಮಾಡ್ಕೊಂಡಿರ್ತಾರೆ, ಅದ್ರ ಮೇಲೆ ಕಮಿಷನ್ ನಿಮಗೆ ಬರುತ್ತಾ ಸ್ಟಾರ್ಟ್ ಆಗುತ್ತೆ. ಅವರು ಆರ್ಡರ್ ಮಾಡ್ಕೊಳ್ಬೇಕು. ಹಾಗೆ ನೀವು ಪೋಸ್ಟ್ ಮಾಡಿದ ತಕ್ಷಣ ಅದನ್ನ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ, ಫೇಸ್ಬುಕ್ ಸ್ಟೋರಿ, ವಾಟ್ಸಪ್ ಸ್ಟೋರಿಲೆಲ್ಲ ಹಾಕೊಳ್ಳಿ. ಆವಾಗ ಬೇಗ ಅರ್ನಿಂಗ್ಸ್ ಆಗುತ್ತೆ. ನಂದು ಅರ್ನಿಂಗ್ಸು ನೀವು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನಾನು ಒಂದ್ಸಲ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.